ಮಹಿಳೆಯರೇ ಗಮನಿಸಿ, ಡೆಲಿವರಿ ನಂತರ ಅಥವಾ ವಯಸ್ಸು ಹೆಚ್ಚಾದಂತೆ ನಿಮ್ಮ ಹೊಟ್ಟೆ ಫ್ಯಾಟ್ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಯಾವುದೇ ರೀತಿಯಾದಂಥ ಜಿಮ್ ಬೇಡ. ಈ ಆಸನವನ್ನ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಸ್ಲಿಮ್ ಆಗೋಕೆ ಶುರು ಆಗತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೊಟ್ಟೆ ಫ್ಯಾಟ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಅತ್ಯಂತ ಪರಿಣಾಮಕಾರಿಯಾಗಿರುವಂತ ಆಸನವನ್ನ ಅಭ್ಯಾಸ ಮಾಡೋಣ. ಡೆಲಿವರಿ ನಂತರ PCOD, ಥೈರಾಯ್ಡ್ ಹಾಗೆ 30ರ ನಂತರ ಹೊಟ್ಟೆಯಲ್ಲಿ ಫ್ಯಾಟ್ ತುಂಬಿಕೊಳ್ಳುವುದು ಸರ್ವೇ ಸಾಮಾನ್ಯ. ಆದರೆ ಸರಿಯಾದ ಕ್ರಮದಲ್ಲಿ ಯೋಗಾಸನವನ್ನ ಅಭ್ಯಾಸ ಮಾಡೋದ್ರಿಂದ ಮತ್ತೆ ನಮ್ಮ ಹೊಟ್ಟೆಯನ್ನ ಸ್ಲಿಮ್ ಆಗಿ ಮಾಡ್ಕೊಳ್ಬಹುದು. ಕೆಲ ಮಹಿಳೆಯರು ಹೇಳ್ತಾರೆ, ನಾನು ಡಯಟ್ ಮಾಡ್ತಾ ಇದ್ದೀನಿ, ಮನೆ ಕೆಲಸ ಮಾಡ್ತಾ ಇದ್ದೀನಿ, ವಾಕ್ ಮಾಡ್ತಾ ಇದ್ದೀನಿ, ಆದ್ರೆ ಹೊಟ್ಟೆ ಭಾಗದ ಬೊಜ್ಜು ಮಾತ್ರ ಕರಗ್ತಾ ಇಲ್ಲ. ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್, ಮೆಟಬಾಲಿಸಮ್ ಸ್ಲೋ ಇರುತ್ತೆ, ಹಾಗೆ ಎಕ್ಸಸೈಸ್ ಇಲ್ಲ. ಇವತ್ತು ನಾನು ಹೇಳುವಂತ ಈ ಯೋಗಾಸನವನ್ನ ಪ್ರತಿನಿತ್ಯ ನೀವು 5 ರಿಂದ 10 ನಿಮಿಷ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಂಡು ಹಾಗೆ ನಿಮ್ಮ ಹೊಟ್ಟೆಯನ್ನ ಸ್ಲಿಮ್ ಮಾಡ್ಕೊಳ್ಳಿಕ್ಕೆ ಸಹಾಯವಾಗತ್ತೆ. ಬನ್ನಿ ವೀಕ್ಷಕರೇ, ಈಗ ಹೊಟ್ಟೆ ಭಾಗದ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ ಆಸನವನ್ನ ಅಭ್ಯಾಸ ಮಾಡೋಣ. ಹೊಟ್ಟೆ ಭಾಗದ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ ಮೊದಲನೇ ಆಸನ ನೌಕಾಸನ. ನೌಕಾಸನವನ್ನ ಅಭ್ಯಾಸ ಮಾಡಲು 2 ಕಾಲುಗಳನ್ನ ಮುಂದಕ್ಕೆ ಚಾಚ್ತಾ ದಂಡಾಸನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಹಾಗೆ ನಿಮ್ಮ ಸೊಂಟದ ಮೇಲ್ಭಾಗವನ್ನ ಸ್ವಲ್ಪ ಹಿಂದಕ್ಕೆ ಚಾಚಿ 2 ಕಾಲುಗಳನ್ನ ನಿಧಾನವಾಗಿ ಮೇಲಕ್ಕೆತ್ತಿ. ಹಾಗೆ 2 ಕೈಗಳನ್ನ ನೇರ ಮಾಡಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನೌಕಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಈ ಆಸನದಿಂದ ನಮ್ಮ ಕೋರ್ ಸ್ಟ್ರಾಂಗ್ ಆಗತ್ತೆ. ಸಹಜವಾದ ಉಸಿರಾಟದೊಂದಿಗೆ ಈ ಆಸನವನ್ನ 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಕಾಲನ್ನ ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ಮೊದಲನೇ ಆಸನ. ಈಗ 2ನೇ ಆಸನವನ್ನ ಅಭ್ಯಾಸ ಮಾಡೋಣ. 2ನೇ ಆಸನ ಭುಜಂಗಾಸನ. ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಾವು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ. ಈಗ ಭುಜಂಗಾಸನವನ್ನ ಅಭ್ಯಾಸ ಮಾಡೋಣ. ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ 2 ಹಸ್ತವನ್ನ ಎದೆಯ ಪಕ್ಕದಲ್ಲಿ ಇರಿಸಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ತಲೆ ಹಾಗೂ ನಿಮ್ಮ ಎದೆ ಭಾಗವನ್ನ ಮೇಲಕ್ಕೆತ್ತಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಭುಜಂಗಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಹೊಟ್ಟೆ ಮತ್ತು ಸೈಡ್ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ PCOD ಮತ್ತು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಉತ್ತಮವಾದ ಆಸನವಾಗಿದೆ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ದೇಹವನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ 3ನೇ ಆಸನವನ್ನ ಅಭ್ಯಾಸ ಮಾಡೋಣ. 3ನೇ ಆಸನ ಪವನ ಮುಕ್ತಾಸನ. ಪವನ ಮುಕ್ತಾಸನವನ್ನ ಅಭ್ಯಾಸ ಮಾಡಲು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ. ಹೊಟ್ಟೆ ಭಾಗದ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ ಇನ್ನೊಂದು ಆಸನ ಪವನ ಮುಕ್ತಾಸನ. ಪವನ ಮುಕ್ತಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ 2 ಮಂಡಿಯನ್ನ ಮಡಚಿಕೊಳ್ಬೇಕು. ಹಾಗೆ ನಿಮ್ಮ 2 ಮಂಡಿಯನ್ನ ಎದೆಯ ಹತ್ರ ತೆಗೆದುಕೊಂಡು ಬನ್ನಿ. 2 ಕೈಯಿಂದ ನಿಮ್ಮ 2 ಕಾಲನ್ನ ಹಗ್ ಮಾಡಿ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಪವನ ಮುಕ್ತಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಹೊಟ್ಟೆ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ನಾವು ಈ ಆಸನವನ್ನ ಅಭ್ಯಾಸ ಮಾಡೋದ್ರಿಂದ ಕಡಿಮೆ ಮಾಡ್ಕೊಳ್ಬಹುದು. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ರಿಲೀಸ್ ಮಾಡಿಕೊಳ್ಳಿ. ಹಾಗೆ ಕಾಲನ್ನ ನೇರ ಮಾಡ್ತಾ ಸ್ವಲ್ಪ ಹೊತ್ತು ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತಹ ಸರಳವಾದ ಆಸನ. ಈ ಆಸನವನ್ನ ಪ್ರತಿನಿತ್ಯ ನೀವು 10 ರಿಂದ 15 ನಿಮಿಷ ಅಭ್ಯಾಸ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಬಹುದು. ಆದ್ರೆ ಈ ಆಸನವನ್ನ ಕನ್ಸಿಸ್ಟೆನ್ಸಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅಂದ್ರೆ ಮಾತ್ರ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.